ನಾವ್ ಇನ್ನೊಂಥರ ಯೋಚನೆ ಮಾಡ್ತೀವಿ ಅಲ್ವಾ, ನಾವೇನೋ ಬರ್ದಿರೋ ಒಂದು ಗುಡ್ ವಿಷನ್ ನಮ್ದು, ನಾವು ವಿಜುವಲೈಸ್ ಮಾಡಿ ಬರ್ದಿರೋದು, ಅದನ್ನ ಸುಟ್ಟಾಕಿದ್ರೆ ಕೆಟ್ಟಾಗುತ್ತೆ, ಅದನ್ನ ಯಾಕೆ ಅನ್ಕೊಂತಿಲ್ಲ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಚುಕ್ಕೀಸ್ ಗಲಾಕ್ಸಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೆ, ಮ್ಯಾನಿಫೆಸ್ಟೇಷನ್ ಮಾಡೋರು, ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ತೀನಿ, ಹೊಸ ಹೊಸ ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ ಅಂತ ಏನು ಹೇಳ್ತಾರಲ್ಲ, ಅವರು ಫ್ರೀಯಾಗಿ ಏನಕ್ಕೆ ಹೇಳ್ಕೊಡಲ್ಲ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಹೌದು, ಏನಕ್ಕೆ ಅವ್ರು ಫ್ರೀಯಾಗಿ ಹೇಳ್ಕೊಡಲ್ಲ? ಈ ಪ್ರಶ್ನೆನ ಅವ್ರಿಗೆ ಕೇಳಿ ನೋಡಿ. ತುಂಬ ಜನ ಕೇಳಿದಾಗ ಅವ್ರ ಉತ್ತರಗಳು ಹೆಂಗಿರುತ್ತೆ ಅಂದರೆ, ನಾನು ಒಂದು ಎನರ್ಜಿನ ರಿಲೀಸ್ ಮಾಡ್ತಿದ್ದೀನಿ ಅಂತ ಅಂದರೆ ನೀವು ಒಂದು ಎನರ್ಜಿನ ಕೊಟ್ಟು ತಗೊಬೇಕು, ಹಾಗೆ ಸಿಗಲ್ಲ. ಸೊ ನಿನ್ ಪ್ರಯತ್ನ ಇಲ್ಲದೆ ನಿನ್ಗೆ ಹಂಗೆ ಏನೂ ಸಿಗಲ್ಲ. ಸೊ ನೀನ್ ಹೆಂಗೆ ದೇವ್ರ ಹತ್ರ ಯೂನಿವರ್ಸ್ನ ಕೇಳ್ತೀಯ, ನಂಗೆ ಇದು ಬೇಕು, ನಾನು ಇದನ್ನ ಬೇಕು ಅಂತ ಕೇಳಿದಾಗ ಯೂನಿವರ್ಸ್ನ ನಿನ್ಗೆ ಹೆಂಗ್ ವಾಪಸ್ ಕೊಡುತ್ತೆ, ನೀನ್ ಅದಕ್ಕೆ ಕೆಲಸ ಮಾಡಿದಾಗ ಹಂಗೆ ಕೊಡುತ್ತೆ. ಹಾಗೇನೆ ನಾನು ನಿನ್ಗೆ ಟೆಕ್ನಿಕ್ನ ಹೇಳ್ಕೊಡ್ಬೇಕಂದ್ರೆ ನೀನ್ ನನ್ಗೊಂದು ಎನರ್ಜಿನ ಪಾಸ್ ಮಾಡಬೇಕು, ನಾನು ನಿನ್ಗೆ ಹಂಗೆ ಎನರ್ಜಿನ ಪಾಸ್ ಮಾಡ್ತೀನಿ. ಸೊ ಇದು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಏನಿದೆ, ಅದು ಬಿಸ್ನೆಸ್ ಅಲ್ಲ, ಎನರ್ಜಿ ಎಕ್ಸ್ಚೇಂಜ್ ಅಂತ ಅವ್ರು ಹೇಳೋದು. ಎನರ್ಜಿಸಿನೂ ನಿಜನೇ ಗೈಸ್, ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಬಟ್ ಬಿಸ್ನೆಸ್ ಮಾಡೋರು ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿರೋದು. ಅದನ್ನೆಲ್ಲ ಕಲೀಲಿಕ್ಕೆ ಬೇರೆ ದಾರಿ ಇಲ್ವಾ, ಅವ್ರ ಹತ್ರನೇ ಕಲಿಬೇಕಾ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಇದೆ. ತುಂಬಾ ಜನ ಅದನ್ನ ರಿಸರ್ಚ್ ಮಾಡಿ, ಡಾಕ್ಯುಮೆಂಟ್ರಿ ಮಾಡಿ, ಬುಕ್ ಎಲ್ಲ ಬರ್ದಿಟ್ಟಿದ್ದಾರೆ. ಬುಕ್ ಓದ್ಬೋದು, ಬೇಡ ಒನ್ ಕ್ಲಿಕ್ ಅವೇ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಇಂಟರ್ನೆಟ್ ಅಲ್ಲಿ ನಿಮಗೆ ಸಿಗುತ್ತೆ ಇನ್ಫಾರ್ಮೇಶನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ, ಯಾವ್ಯಾವ ಟೆಕ್ನಿಕ್ ಹೆಂಗೆ ವರ್ಕ್ ಮಾಡುತ್ತೆ, ಮನಿ ಪೋರ್ಟಲ್ಲು, ಅದೆಲ್ಲಾನು ರಿಸರ್ಚ್ ಮಾಡಿ ಬರ್ದಿರೋದೆ. ಅದನ್ನೇ ರೀಸೈಕಲ್ ಮಾಡಿ ನಿಮಗೆ ಹಾಕ್ತಾರೆ ಹಣ ತಗೊಂಡು. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬಟ್ ಅದು ಅಷ್ಟೇ ವಿಷಯ ಆದ್ರೆ ಪರವಾಗಿಲ್ಲ. ಬಟ್ ಕೆಲವೊಂದು ಮೂಢನಂಬಿಕೆಗಳ ತರ ಆಗ್ಬಿಟ್ಟಿದೆ ಅದೇ ವಿಷಯ, ಮ್ಯಾನಿಫೆಸ್ಟೇಷನ್ ಅನ್ನೋ ವಿಷಯನೇ. ನಾನ್ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳ್ತಿಲ್ಲ, ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಬಟ್ ತೀರಾ ಅದ್ರ ಬಗ್ಗೆ ಡಿಗ್ ಮಾಡ್ತಾ ಅದು ಯಾರೋ ಒಬ್ರು ಹೇಳ್ಕೊಡ್ತಿದ್ದಾರೆ ಅನ್ನೋದನ್ನ ಅವ್ರನ್ನ ಫಾಲೋ ಮಾಡ್ತಾ ಹೋದಾಗ ನನಗೆ ಬಂದ ಪ್ರಶ್ನೆಗಳಿವು. ಇವೆಲ್ಲ ಹೆಂಗ್ ವರ್ಕ್ ಆಗುತ್ತೆ? ವಾಟರ್ ಮ್ಯಾನಿಫೆಸ್ಟೇಷನ್, ವಾಟರ್ಗೆ ಫ್ರೀಕ್ವೆನ್ಸಿ, ಅದು ವಾಟರ್ ಅಲ್ಲಿರೋ ಫ್ರೀಕ್ವೆನ್ಸಿ ಕನೆಕ್ಟ್ ಆಗಕ್ಕೆ ಯೂಸ್ ಆಗುತ್ತೆ, ಎಲ್ಲಾನು ಒಪ್ಕೊಳ್ಳೋಣ. ಚಕ್ಕೆ ಪುಡಿ, ಸಿನಮನ್, ಇದು ಬೇಲೀಫ್ ಅಲ್ಲಿ ಬರ್ದು ಅದನ್ನ ಸುಟ್ಟಾಕೋದು, ಹ್ಯಾಶ್ ಹೋಗಿ ಕನೆಕ್ಟ್ ಆಗುತ್ತೆ. ಅದೇ ಅದಕ್ಕೂ ಹೇಳ್ತಾರೆ ಆಯ್ತಾ, ಬೆಂಕಿನೂ ಇದು ಪಂಚಭೂತಗಳಲ್ಲಿ ಒಂದು, ಅದು ಕನೆಕ್ಟ್ ಮಾಡ್ತಾ ಇದೆ. ಬಟ್ ನಾವ್ ಇನ್ನೊಂಥರ ಯೋಚನೆ ಮಾಡ್ತೀವಿ ಅಲ್ವಾ, ನಾವೇನೋ ಬರ್ದಿರೋ ಒಂದು ಗುಡ್ ವಿಷನ್ ನಮ್ದು, ನಾವು ವಿಜುವಲೈಸ್ ಮಾಡಿ ಬರ್ದಿರೋದು, ಅದನ್ನ ಸುಟ್ಟಾಕಿದ್ರೆ ಕೆಟ್ಟಾಗುತ್ತೆ, ಅದನ್ನ ಯಾಕೆ ಅನ್ಕೊಂತಿಲ್ಲ? ಕೆಟ್ಟದ್ ಅನ್ಕೊಂಬೇಡಿ ಅಂತ ಟೀಚ್ ಮಾಡ್ತಾರೆ ಅವರು ಅಂತ ವಿಷಯ ಇದು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಕೆಲಸಗಳು ಮಾಡಿ, ಅದೆಲ್ಲಾನು ಒಳ್ಳೇದೇ, ಗೊತ್ತಿರೋದೆ. ಬಟ್ ಇಲ್ಲಿ ಮಕ್ಕಳನ್ನ ಮಿಸ್ಗೈಡ್ ಮಾಡೋ ಅಂತ ಕೆಲಸಗಳಾಗ್ಬಾರ್ದು. ಮತ್ತೆ ಅದನ್ನ ಕಲ್ತಿದ್ದೀನಿ ಅಂದವ್ರು ಎಲ್ಲಿ ಕಲ್ತಿದ್ದಾರೆ, ಹೆಂಗ್ ಕಲ್ತಿದ್ದಾರೆ? ಯೂಸ್ ಮಾಡ್ತಿರೋದ್ ಮಾತ್ರ ಒಳ್ಳೇದಾಗಿತ್ತು, ಆಯ್ತು ರಿವ್ಯೂಸು ಕೊಡ್ತಾರೆ, ನಾನು ಅದನ್ನು ಕೇಳಿದೀನಿ, ನೋಡಿದೀನಿ, ರಿವ್ಯೂಸು ಇರುತ್ತೆ. ಮ್ಯಾನಿಫೆಸ್ಟೇಷನ್ ಇಂದ ನನ್ಗೆ ಈ ತರ ಒಳ್ಳೇದಾಯ್ತು, ಆ ತರ ಒಳ್ಳೇದಾಯ್ತು. ಜಸ್ಟ್ ಮ್ಯಾನಿಫೆಸ್ಟೇಷನ್ ಇಂದ ಆಗಿದ್ದು. ಮ್ಯಾನಿಫೆಸ್ಟ್ ಮಾಡ್ತಾ ನಾನು ಮಾಡಿದ ಕೆಲಸದಿಂದ ಅವ್ರು ಯಾರೋ ಏನೋ ಮಾಡಿದಕ್ಕಲ್ಲ, ತಿರ್ಗಾ ಮತ್ತೆ ಅದನ್ನೇ ಹೇಳಿ ಕನ್ಫ್ಯೂಸ್ ಮಾಡಕ್ಕೆ ನೋಡ್ತಾರೆ. ಎನರ್ಜಿ ರಿಲೀಸ್ ಅದು ಇದು ಅಂತ. ನಾವು ಯೋಚನೆ ಮಾಡ್ಬೇಕು, ಎಷ್ಟರ ಮಟ್ಟಿಗೆ ಒಂದು ಕೆಲಸನ, ಒಬ್ಬ ವ್ಯಕ್ತಿನ ನಾವು ಇನ್ಕ್ಲೂಡ್ ಮಾಡ್ಕೊಬೇಕು, ಅದು ಫಾಲೋ ಮಾಡ್ಬೇಕು, ಅದನ್ನ ಅಳವಡಿಸ್ಕೊಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನ. ಸೊ ಮ್ಯಾನಿಫೆಸ್ಟ್ನ ಮಾಡಿ, ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಆಕ್ಚುಲಿ. ಬಟ್ ಅದನ್ನ ಮೂಢನಂಬಿಕೆ ತರ ಪ್ರಯೋಗ ಮಾಡೋದಕ್ಕೆ ಹೋಗ್ಬೇಡಿ, ಮೂಢನಂಬಿಕೆ ತರ. ಯಾಕಂದ್ರೆ ಹಿಂದೆ ಆಲ್ರೆಡಿ ಜನ ಮಾಟ ಮಂತ್ರ, ತಂತ್ರ, ಜ್ಯೋತಿಷ್ಯ, ಇದಕ್ಕೆಲ್ಲ ಜ್ಯೋತಿಷ್ಯ ಅದ್ರ ಬಗ್ಗೆ ಮಾತಾಡಕ್ಕೆ ಅದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ವಿಷಯ. ಎಲ್ಲದನ್ನು ಪ್ರಯತ್ನ ಮಾಡಿ ಸೋತು ಗೆದ್ದು ಕಳ್ಕೊಂಡು ತುಂಬಾ ಕತೆಗಳಾಗ್ಬಿಟ್ಟಿದೆ. ಮ್ಯಾನಿಫೆಸ್ಟೇಷನ್ ಒಂದು ಹೊಸ ಮಂತ್ರ ತಂತ್ರ ತರ ಆಗ್ಬಾರ್ದು ಜನರೇಷನ್ಗೆ, ಅದನ್ನ ಅರ್ಥ ಮಾಡಿಸ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನ. ಆಕ್ಚುಲಿ ನಾನು ಅನ್ಕೊಂಡಿರೋದ್ನೆಲ್ಲ, ನಾನು ರಿಸರ್ಚ್ ಮಾಡಿದ್ನೆಲ್ಲ ಹೇಳಕ್ ಬರ್ತಿಲ್ವೋ ಏನೋ ಗೊತ್ತಿಲ್ಲ, ಅದು ನಾರ್ಮಲ್ ಆಗಿ ಕುತ್ಕೊಂಡಾಗ ಬರುತ್ತೋ ಏನೋ, ಕ್ಯಾಮ್ರಾ ಮುಂದೆ ನಂಗೆ ಪ್ರೆಸೆಂಟ್ ಮಾಡೋಕ್ಕೂ ಬರ್ತಿಲ್ವೇನೋ. ಬಟ್ ಜನರಲಿ ಹೇಳೋದಾದ್ರೆ ಮ್ಯಾನಿಫೆಸ್ಟೇಷನ್ ಮಾಡೋದು ಓಕೆ, ಮ್ಯಾನಿಫೆಸ್ಟೇಷನ್ ಮಾಡೋದು ಸರಿ, ಅದು ವರ್ಕ್ ಆಗುತ್ತೆ ನಿಜ. ಬಟ್ ಅದನ್ನ ಯಾರೋ ಒಬ್ರು ಹೇಳ್ಕೊಡ್ತಾರೆ ಅಂತ ಅವ್ರ ಹಿಂದೆ ಕಣ್ಣು ಮುಚ್ಕೊಂಡು ಹೋಗಿ ಮೂಢನಂಬಿಕೆ ತರ ಮೌಡ್ರಾಗೋದು ಬೇಡ ಅನ್ನೋದು ಒಂದೇ ಒಂದು ಉದ್ದೇಶ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಚೆಕ್ ಔಟ್ ದ ನೆಕ್ಸ್ಟ್ ವಿಡಿಯೋ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.